ಆಗಸ್ಟ್ 19th ವರ್ಲ್ಡ್ ಫೋಟೋಗ್ರಫಿ ಡೇ ಆಗಿತ್ತು. ರೇಡಿಯೋ ಸಿಟಿ 91.1 ಬ್ಯಾಂಗ್ಳೂರ್ ಆಫೀಸ್ ಅವರು ಇಂಟರ್ವ್ಯೂಗೋಸ್ಕರ ಕರೆದಿದ್ರು ನನ್ನ ಮೆಟರ್ನಿಟಿ ಮತ್ತು ನ್ಯೂ ಬಾರ್ನ್ ಫೋಟೋಗ್ರಫಿ ಜರ್ನಿ ಬಗ್ಗೆ ಶೇರ್ ಮಾಡೋಕ್ಕೆ. ಈಗ ಲೌಂಜಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇವಾಗ ರೆಕಾರ್ಡಿಂಗ್ ರೂಮ್ ಎಂಟ್ರ್ ಆಗ್ತೀನಿ. ಸಖತ್ ಎಕ್ಸೈಟೆಡ್ ಆಗಿದೆ ನಾನು. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ರೇಡಿಯೋದಲ್ಲಿ. ಇಂಟರ್ವ್ಯೂ ಕೇಳಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಶೇರ್ ಮಾಡಿ. ಇವತ್ತು ವರ್ಲ್ಡ್ ಫೋಟೋಗ್ರಫಿ ಡೇನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದ್ರೆ ಆಬ್ವಿಯಸ್ಲಿ ಫೋಟೋಗ್ರಫರ್ ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿರ್ಲೇಬೇಕಲ್ವಾ. ಕೇಳ್ತಾ ಇದ್ರೆ ಫ್ಯಾಂಟಾಸ್ಟಿಕ್ ಮಾರ್ನಿಂಗ್ಸ್, ನಾನು ನಿಮ್ಮ RJ ಪಲ್ಲವಿ, ಇದು ರೇಡಿಯೋ ಸಿಟಿ 91.1. ಈ ನಡುವೆ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದು ಒಂದು ಫೋಟೋಗ್ರಫಿ. ಆಫ್ ಕೋರ್ಸ್ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟು ಮಗು ಇತ್ತು ಅಂದ್ರೆ ಅಂಡ್ ನಿಮ್ಮ ಹತ್ರ ಒಂದು ಕ್ಯಾಮ್ರಾ ಮೊಬೈಲ್ ಫೋನ್ ಇತ್ತು ಅಂದ್ರೆ ನಿಮ್ಮ ಎಂಟೈರ್ ಸ್ಟೋರೇಜ್ ಹೋಗದೆ ಪ್ರತಿದಿನ ಆ ಮಗುವಿನ ಫೋಟೋಸ್ ಹಾಗೂ ವಿಡಿಯೋಸ್ ಇಂದ. ಅಂಡ್ ರೈಟ್ ನೌ ನಮ್ಮ ಫೋಟೋಗ್ರಫರ್ ಇಸ್ ಅ ವೆರಿ ವೆರಿ ಫೇಮಸ್ ನ್ಯೂ ಬಾರ್ನ್ ಬೇಬಿ ಫೋಟೋಗ್ರಫಿ ಹಾಗೂ ಪ್ರೆಗ್ನೆನ್ಸಿ ಫೋಟೋಗ್ರಫರ್. ನನ್ನ ಜೊತೆ ಸ್ಟುಡಿಯೋನಲ್ಲಿ ಕೂತಿದ್ದಾರೆ ಟೈನಿ ಯಾನ್ಸ್ ಫೋಟೋಗ್ರಫಿಯಿಂದ ನಮ್ಮ ಫೋಟೋಗ್ರಫರ್ ಅಶ್ವಿನಿ ಅವರು. ಫಂಟಾಸ್ಟಿಕ್ ಮಾರ್ನಿಂಗ್ ಅಶ್ವಿನಿ, ಅಂಡ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಅವರೇ. ಫಂಟಾಸ್ಟಿಕ್ ಮಾರ್ನಿಂಗ್ ಅಂತ ಹೇಳಬೇಕು ನೀವು ನನಗೆ. ಫ್ಯಾಂಟಾಸ್ಟಿಕ್ ಮಾರ್ನಿಂಗ್. ಸೂಪರ್ ಸೂಪರ್. ಸೊ ಮೊದಲನೇದಾಗಿ ನಿಮಗೆ ವರ್ಲ್ಡ್ ಫೋಟೋಗ್ರಫಿ ಡೇ, ಹ್ಯಾಪಿ ವರ್ಲ್ಡ್ ಫೋಟೋಗ್ರಫಿ ಡೇ. ಥ್ಯಾಂಕ್ ಯು ಸೋ ಮಚ್. ಜನರಲ್ ಆಗಿ ಫೋಟೋಗ್ರಫಿ ಅಂತ ಹೇಳಿದಾಗ ಅಥವಾ ಫೋಟೋಗ್ರಫರ್ ಅಂತ ಕರೆದಾಗ ನಾವು ಯಾವಾಗಲೂ ಕ್ಯಾಮ್ರಾ ಮ್ಯಾನ್ ಅಂತ ಹೇಳ್ತೀವಿ. ಇಟ್ ಇಸ್ ಪ್ರಿಡಾಮಿನೆಂಟ್ಲಿ, ಅಟ್ಲೀಸ್ಟ್ ಮುಂಚೆ ಎಲ್ಲ ಇದ್ದಿದ್ದು ಅಂಡ್ ಇವಾಗ್ಲೂ ಅನ್ಸುತ್ತೆ ಅಟ್ಲೀಸ್ಟ್ 90% ಆಫ್ ಆರ್ ಫೋಟೋಗ್ರಫರ್ಸ್ ಆರ್ ಮೆನ್. ಸೊ ಇಂತಹ ಒಂದು ನೀಶ್ ಅಲ್ಲಿ, ಇಂತಹ ಒಂದು ಇಂಡಸ್ಟ್ರಿನಲ್ಲಿ ನೀವು ಕಾಲಿಡಬೇಕು ಅಂತ ಯಾವಾಗ ಡಿಸೈಡ್ ಮಾಡಿದ್ರಿ? ಸೊ ಬೇಸಿಕ್ಲಿ ನಾನು ಫೋಟೋಗ್ರಫಿ ನನ್ನ ಪ್ಯಾಷನ್. ಕಾಲೇಜ್ ಟೈಮಿಂದನೂ ಇಟ್ ವಾಸ್ ಮೈ ಲೈಕ್ ಗೋ ಟು ಥಿಂಗ್. ನಮ್ಮ ಮಮ್ಮಿಗೆ ಅವಾಗಲೇ ಹೇಳಿದ್ದೆ ಸೆಕೆಂಡ್ PU ಆದ್ಮೇಲೆ ಐ ವಾಂಟ್ ಟು ಬಿ ಅ ಫೋಟೋಗ್ರಫರ್, ಐ ಟೇಕ್ ಅಪ್ ಅ ಕೋರ್ಸ್ ಅಂತ. ಆಸ್ ಆಲ್ ಸೌತ್ ಇಂಡಿಯನ್ ಪೇರೆಂಟ್ಸ್, ನಮ್ಮಮ್ಮನು ಇಂಜಿನಿಯರಿಂಗ್ ಮಾಡ್ಬಿಡಮ್ಮ, ಆಮೇಲೆ ಮದುವೆ ಆದ್ಮೇಲೆ ಹಿಂಗೆ ಏನ್ ಬೇಕು ಅದು ಮಾಡಿವಂತೆ ಅಂತ. ಥ್ಯಾಂಕ್ಫುಲಿ ಆಫ್ಟರ್ ಮ್ಯಾರೇಜ್ ನನ್ನ ಹಸ್ಬೆಂಡು ಹಿ ರೆಕಗ್ನೈಸ್ ದಟ್ ಐ ಹ್ಯಾವ್ ಅ ಫೋಟೋಗ್ರಫಿ ಪ್ಯಾಷನ್ ಅಂತ ನನಗೆ ಫಸ್ಟ್ ಕ್ಯಾಮ್ರಾ ಗಿಫ್ಟ್ ಮಾಡಿದ್ರು. ಎವ್ರಿ ಬರ್ಡೇ ವುಡ್ ಬಿ ಲೆನ್ಸ್ ಗಿಫ್ಟ್ ಮಾಡ್ತಾ ಇದ್ರು. ಸೊ ಅವಾಗ ಏನಾಗೋದು, ನನಗೆ ಆಸ್ ಇಟ್ ಈಸ್ ನಾವು ಟ್ರಾವೆಲ್ ಕೂಡ ಮಾಡ್ತಿದ್ವಿ. ಸೊ ಟ್ರಾವೆಲ್ ಫೋಟೋಗ್ರಫಿ ವಾಸ್ ನ್ಯಾಚುರಲ್ ನನಗೆ. ಸೊ ಮಾಡ್ಕೊಂಡು ಬರ್ತಾ ಇದ್ದೆ. ಆಮೇಲೆ ನನ್ನ ಮಗ ಹುಟ್ಟಿದಾಗ ಒಂದ್ 5 months ಆದಾಗ, ಅವಾಗ ಆಕ್ಚುಲಿ ನ್ಯೂ ಬೋರ್ನ್ ಫೋಟೋಗ್ರಫಿ ಕಾನ್ಸೆಪ್ಟೇ ಇರ್ಲಿಲ್ಲ. ಸೊ 12 years ಬ್ಯಾಕ್ ಅದ್ ಇರ್ಲಿಲ್ಲ. ಅದು ನನ್ನ ಹತ್ರ ಕ್ಯಾಮ್ರಾ ಇದ್ರು, ನನ್ನ ಹತ್ರ ಲೆನ್ಸ್ ಇದ್ರು. ನನ್ನ ಮೇಜರ್ ರಿಗ್ರೆಟ್ ಇನ್ ಲೈಫ್ ಏನಂದ್ರೆ, ಇವಾಗ ಎಲ್ಲಾರ್ ಬೇಬಿ ಫೋಟೋ ತೆಗಿತೀನಿ, ನನ್ನ ಮಗಂದು ನ್ಯೂ ಬೋರ್ನ್ ಶೂಟ್ ಫೋಟೋಗ್ರಫಿ ಇಲ್ಲ ಅಂತ. ಸೊ ಅವೊಂದು 5 months ಎಲ್ಲ ತೆಗ್ದಿದ್ದೀನಿ ನಾನು. ಸೊ ಅವಾಗ ಒಂಥರ ಪ್ಯಾಷನ್ ಟೈಪ್ ಕ್ರಿಯೇಟ್ ಆಯ್ತು. ಆಮೇಲೆ ಟ್ರಾವೆಲ್ ಫೋಟೋಗ್ರಫಿ ಮಾಡ್ತಾ ಇದ್ದೆ, ಟ್ರಾವೆಲ್ ರೈಟಿಂಗ್ ಮಾಡ್ತಾ ಇದ್ದೆ. ಆಮೇಲೆ ನನ್ನ ಕಸಿನ್ ಒಂದ್ ಬೇಬಿ ಶೂಟ್ ಮಾಡಿದೆ. ಆಮೇಲೆ ಅವ್ಳ ಫ್ರೆಂಡ್ಸ್ ಎಲ್ಲ ಕೇಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ಏನಪ್ಪಾ ಇದು ಎಲ್ಲರೂ ಕೇಳ್ತಾ ಇದಾರಲ್ಲ, ಏನ್ ಕತೆ ಇದು ಅಂತ ಆಮೇಲೆ ರಿಸರ್ಚ್ ಮಾಡಕ್ ನೋಡಿದಾಗ, ಓಕೆ ಇದು ತುಂಬಾ ರೆಲೆವೆಂಟ್ ಆಗ್ತಾ ಇದೆ, ಅಬ್ರಾಡ್ ಅಲ್ಲೆಲ್ಲ ತುಂಬಾ ಇದೆ, ಇಂಡಿಯಾದಲ್ಲಿ ಇವಾಗ ಡಿಮ್ಯಾಂಡ್ ಬರ್ತಾ ಇದೆ ಅಂತ. ಸೊ ನಾನು ಒಂದಷ್ಟು ಕಡೆ ಟ್ರಾವೆಲ್ ಮಾಡಿದಾಗ ಅಲ್ಲೆಲ್ಲ ಕಲ್ತ್ಕೊಂಡ್ ಬಂದು, ಇಂಡಿಯಾದಲ್ಲಿ ಬರೀ ನ್ಯೂ ಬಾರ್ನ್ ಅಂತ ಮಾಡೋರು ಯಾರು ಇಲ್ಲ. ಲೈಕ್ ಜಸ್ಟ್ ಬೇಬಿ ಫೋಟೋಗ್ರಫರ್, ಎಲ್ಲ ಏಜ್ ಆಫ್ ಬೇಬೀಸ್ ಇದ್ದಾರೆ. ಸೊ ನಾನ್ ಕಲ್ತ್ಕೊಂಡಿದ್ ಮೆಂಟರ್ಸ್ ಎಲ್ಲ ಹೇಗಿದ್ರು ಅಂದ್ರೆ, ಅವ್ರು ಮೆಟರ್ನಿಟಿ ಸಹಿತ ಮಾಡಲ್ಲ, ಬರೀ ಬೇಬಿ ಮಾಡ್ತಾರೆ. ಸೊ ನಾನ್ ಯಾಕೆ ಆತರ ಮಾಡ್ಬಾರ್ದು ಇಂಡಿಯಾದಲ್ಲಿ ಅಂತ ಒಂದ್ ಥಾಟ್ ಇಟ್ಕೊಂಡು ಸುಮ್ನೆ ಸ್ಟಾರ್ಟ್ ಮಾಡಿದೆ. ಅಂಡ್ ಇಟ್ ಗ್ರೂ ಲೈಕ್ ಎನಿಥಿಂಗ್. ಫ್ಯಾಂಟಾಸ್ಟಿಕ್. ಜನರಲ್ ಆಗಿ ಎಲ್ಲಾರ ಗಂಡಂದಿರು ಹೆಂಡತಿದಿರಿಗೆ ಜ್ಯುವೆಲ್ರಿ ಕೊಡ್ತಾರೆ, ಗೋಲ್ಡ್ ಡೈಮಂಡ್ಸ್ ಕೊಡಿಸ್ತಾನೆ ಅಂದ್ರೆ, ನಿಮ್ಮ ಹಸ್ಬೆಂಡ್ ಅಂತೂ ಬರೀ ಲೆನ್ಸ್ ಕೊಡ್ತಾ ಇದ್ರಲ್ಲೇ ದುಡ್ಡನ್ನ ಖರ್ಚು ಮಾಡ್ತಾ ಇದಾರೆ. ಅಂಡ್ ಎಸ್, ನಾನು ದುಡ್ಡು ಖರ್ಚು ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಏನಕ್ಕಂದ್ರೆ ಕ್ಯಾಮ್ರಾ ಏನೋ ನೀವು ಒಂದೇ ಸಲ ತಗೊಳ್ಳೋದಪ್ಪ, ಬಟ್ ಲೆನ್ಸು ಪ್ರತಿ ಸಲ ಚೇಂಜ್ ಮಾಡ್ತಾನೆ ಇರ್ಬೇಕು. ಅಂಡ್ ಕ್ಯಾಮ್ರಾ ಬಾಡಿಗಿಂತ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸರ್ಟನ್ ಲೆನ್ಸಸ್ ಅಲ್ವಾ? 100%. 3.5 lakh 4 lakhs ತನಕನೂ ಲೆನ್ಸ್ ಗಳು ಹೋಗುತ್ತೆ. ಸೊ ಕ್ಯಾಮ್ರಾ ಬಾಡಿ ಬೇಸಿಕ್ ಸ್ಟಾರ್ಟ್ ಆಗೋದು 50K ಇಂದ. ಪ್ರೊಫೆಷನಲ್ ಒನ್ ಬೇಕಂದ್ರೆ ನಿಮ್ಗೆ 1.5 lakh ಸಿಗುತ್ತೆ. ಮಿರರ್ಲೆಸ್ ಎಲ್ಲ ಹೋಗ್ಬೇಕಂದ್ರೆ 2.5 to 3 lakhs. ಬಟ್ ಲೆನ್ಸ್ ಗಳೇ ಆರ್ ಕಾಸ್ಟಿಂಗ್ ಲೈಕ್ 3 lakh 3.5 lakh, ಸಮಟೈಮ್ಸ್ ಈವನ್ ಮೋರ್. ಸೊ ನಾವು ಅಷ್ಟು ಪ್ರಿಸಿಷನ್ ಬೇಕು ಅಂತ ಅಂದಾಗ ನಾವು ಆ ಲೆನ್ಸ್ ಯೂಸ್ ಮಾಡಿದ್ರೆ ನಮ್ಗೆ ಎಫೆಕ್ಟ್ ಬರೋದು. ಅಲ್ಲ, ನೀವು ಬರೀ ಒಂದು ಕ್ಯಾಮೆರಾಗೆ ಹಾಗೂ ಲೆನ್ಸ್ಗೆ ಆಲ್ಮೋಸ್ಟ್ 7 to 8 lakhs ಇನ್ವೆಸ್ಟ್ ಮಾಡ್ತೀರಾ. ಯಾರಾದ್ರೂ ಒಬ್ರು ಕಾಲ್ ಮಾಡ್ಬಿಟ್ಟು, ಐ ಆಮ್ ಸಾರಿ, ಐ ಆಮ್ ಲಾಫಿಂಗ್ ಬಿಕಾಸ್ ಐ ಗೆಟ್ ಟು ಸಿ ದಿಸ್ ಮೆಸೇಜ್ ಆಲ್ಮೋಸ್ಟ್ ಎವ್ರಿ ಡೇ. ನಂದೊಂದು ಫಂಕ್ಷನ್ ಇದೆ, ನಮ್ಮ ಮಗುದು ಒಂದು ನಾಮಕರಣ ಇದೆ, ಮನೆಯಲ್ಲಿ ತೊಟ್ಲು ಶಾಸ್ತ್ರ ಇದೆ, ಯಾರಾದ್ರೂ ಫೋಟೋಗ್ರಾಫರ್ 2,000 ರೂಪಾಯಿಗೆ ಬರ್ತೀರಾ, 5,000 ರೂಪಾಯಿಗೆ ಬರ್ತೀರಾ ಅಂತ ಕೇಳಿದಾಗ ನಿಮ್ಮ ಇನಿಷಿಯಲ್ ರಿಯಾಕ್ಷನ್ ಯಾವ ತರ ಇರುತ್ತೆ? ಆರ್ ರಾದರ್ ಹೌ ಡು ಯು ರಿಪ್ಲೈ ಟು ಸಚ್ ಮೆಸೇಜಸ್? ಬಿಕಾಸ್ ಒಂದು, ನೀವು ಫೋಟೋಗ್ರಫಿನ ಕಲಿಯಕ್ಕೆ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿದ್ದು. ಎರಡನೇದು, ನಾನು ಹೇಳ್ದಂಗೆ ಪ್ರತಿದಿನ ಏನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಅದು ಟೈಮ್ ಇರಬಹುದು, ನಿಮ್ಮ ಟ್ಯಾಲೆಂಟ್ ಇರಬಹುದು, ಲೈಟ್ಸ್, ಕ್ಯಾಮ್ರಾ, ಆಮೇಲೆ ಆಕ್ಷನ್ ಅಂತ ಹೇಳೋದು. ಸೊ ಈ ತರದ ಪ್ರಶ್ನೆಗಳು ಬಂದಾಗ ಹೇಗ್ ಡೀಲ್ ಮಾಡ್ತೀರಾ ನೀವು? ಅಗೇನ್ ಈಗ ಒಬ್ಬೊಬ್ರು ಒಂದೊಂಥರ
ಥಾಟ್ ಪ್ರೊಸೆಸ್ ಅಲ್ಲಿ ಬಂದಿರ್ತಾರೆ. ಸೊ ನಾವು ಅವ್ರ ಥಾಟ್ ಪ್ರೊಸೆಸ್ ನ ಕ್ವೆಶ್ಚನ್ ಮಾಡಕ್ ಆಗಲ್ಲ. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ರಾಂಗ್. ಅವ್ರನ್ನ ಜಡ್ಜ್ ಮಾಡೋದು ಸಹಿತ ರಾಂಗ್ ಆಗಿರುತ್ತೆ. ಸೊ ನಾನ್ ಏನ್ ಮಾಡ್ತೀನಿ ಅಂತ ಅವ್ರು ಕ್ಲಾರಿಟಿ ಕೊಡ್ತೀನಿ. ಈಗ ಫೋನ್ ಮಾಡ್ತಾರೆ, ಪಾಸ್ಪೋರ್ಟ್ ಫೋಟೋ ಹಿಡಿತೀರಾ ಮೇಡಮ್, ಸ್ಟುಡಿಯೋ ನೋಡಿದೆ ಅಡ್ರೆಸ್ ಅಂತ ಕೇಳ್ತಾರೆ. ಈಗ ನಾನು ಅಫೆಂಡ್ ಆಗೋದ್ರಲ್ಲಿ ದೇರ್ ಇಸ್ ನೋ ಪಾಯಿಂಟ್ ಅಲ್ಲ. ಪಾಪ ಅವ್ರ ಪ್ರಕಾರ ಸ್ಟುಡಿಯೋ ಅಂದ್ರೆ ಪಾಸ್ಪೋರ್ಟ್ ಫೋಟೋಸ್. ಸೊ ಐ ಟೆಲ್ ನೋ, ಐ ಡೂ ಮೆಟರ್ನಿಟಿ ನ್ಯೂ ಬಾರ್ನ್ಸ್ ಓನ್ಲಿ ಅಂತ. ಸೊ ಅವಾಗ ಇಟ್ಸ್ ಲೈಕ್ ನಾಲೆಜ್, ಅವ್ರಿಗೊಂದು ಗೊತ್ತಾಗುತ್ತೆ ಈ ತರನೂ ಒಂದ್ ಇದೆ ಅಂತ. ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದಾಗ ಈಗ ಬೇಬಿ ಶೂಟ್ ಅಂತ ಕೇಳ್ತಾರೆ. ಇವಾಗ್ಲೂ ನಾನು ಇಲ್ಲಿಗೆ ಬರ್ತಾ ಸಹಿತ 3.5 months ಬೇಬಿ ಅಂದ್ರೆ ಇಲ್ಲ ಮ್ಯಾಮ್ ನಾ ಬರೀ ನ್ಯೂ ಬಾರ್ನ್ಸ್ ಮಾತ್ರ ಮಾಡೋದು ಅಂತ. ಸೊ ಸ್ಟಾರ್ಟಿಂಗ್ ಅಲ್ಲಿ ಏನ್ ಇವ್ರು ಆಗಲ್ಲ ಅಂತ ಇದಾರೆ, ಏನ್ ಇವ್ರಿಗೆ ಇಷ್ಟೊಂದು ಇದು ಹಂಗೆ ಹಿಂಗೆ ಅಂತೆಲ್ಲ ಜನ ಅನ್ಕೊಂತ ಇದ್ರು. ಬಟ್ ಆಮೇಲೆ ಗೊತ್ತಾಗ್ತಾ ಓಕೆ ನ್ಯೂ ಬಾರ್ನ್ ಶೂಟ್ಸ್ ಅಂತಾನೆ ಒಂದ್ ಫೀಲ್ಡ್ ಇದೆ. ಸೊ ಬೇಬೀಸ್ 1 month ಅಥವಾ 2 months ಮ್ಯಾಕ್ಸಿಮಮ್ ತನಕ ಮಾಡ್ಬೋದು, ಆ ತರನು ಒಂದ್ ಇದೆ ಅಂತ ಬರ್ತಾ ಗೊತ್ತಾಯ್ತು. ಸೊ ಇಟ್ಸ್ ಮೋರ್ ಲೈಕ್ ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ ಚೆನ್ನಾಗ್ ಗೊತ್ತಿರಲ್ಲ ಪಾಪ. ಸೊ ಅವರು ಹೇಳ್ತಾರೆ ಅಗೇನ್ ಕೆಲವ್ರಿಗೆ ಅದು ವರ್ಕೌಟ್ ಆಗ್ಬೋದು. ನಮ್ದು ಹಿಂಗಿದೆ ಅಂತ ಹೇಳಿದಾಗ ಅವ್ರಿಗೆ ಓಕೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ನಾವು ಬೇಜಾರಂತೂ ಮಾಡ್ಕೊಳ್ಳಲ್ಲ, ಐಡಿಯಾಸ್ ಕೊಡ್ತೀನಿ ಅಷ್ಟೇ. ಫ್ಯಾಂಟಾಸ್ಟಿಕ್. ಓಕೆ, ಸೊ ಈಗ ಇಟ್ ಇಸ್ ಪರ್ಫೆಕ್ಟ್. ನೀವ್ ಆನ್ಸರ್ ಕೊಡ್ತಿರುವಾಗ ಯೋಚನೆ ಮಾಡ್ತಿದ್ದೆ, ಜನರಲ್ ಆಗಿ ನ್ಯೂ ಬಾರ್ನ್ಸ್ ಅಂದ್ರೆ ಅಮ್ಮಂದಿರಿಗೆ ಹೇಳ್ಬೇಕು ಅಂದ್ರೆ 21 ವರ್ಷದ ಮಗ 27 ವರ್ಷ ಮದುವೆ ಆದ್ರೂ ಹಿ ಸ್ಟಿಲ್ ನ್ಯೂ ಬಾರ್ನ್ ಓನ್ಲಿ. ಬಟ್ ನ್ಯೂ ಬಾರ್ನ್ಸ್ ಅಂದ್ರೆ ಲೈಕ್ ವಾಟ್ ಇಸ್ ದಿ ಏಜ್ ದಟ್ ಯು ಆರ್ ಲುಕಿಂಗ್ ಎಟ್? ಬಿಕಾಸ್ 3 ತಿಂಗಳು ಇಫ್ ಯು ಆರ್ ಸೇಯಿಂಗ್ ಇಸ್ ಟು ಓಲ್ಡ್. ಮೂರುವರೆ ತಿಂಗಳಿಗೆ ಅವರು ಸ್ವಲ್ಪ ಟಾಡ್ಲರ್ ಶೂಟ್ ಕಡೆಗೆ ಬರುತ್ತೆ. ಸೊ ನ್ಯೂ ಬಾರ್ನ್ಸ್ ಅಂದ್ರೆ ಬೇಸಿಕ್ಲಿ ನ್ಯೂ ಬಾರ್ನ್ ಬೇಬಿ, ಇವಾಗ ಫ್ರೆಶ್ ಆಗಿ ಹುಟ್ಟಿರೋ ಬೇಬಿ. ಓಕೆನಾ? ಸೊ ನಾವು ಹಾಸ್ಪಿಟಲ್ ಸಹಿತ ಇವಾಗ 2 days 3 daysಗೆಲ್ಲ ಶೂಟ್ ಮಾಡ್ತಾರೆ. ಈಗ ನಾವು ಸ್ಟುಡಿಯೋಲಿ ಪ್ರೊಫೆಷನಲ್ ಆಗಿ ಶೂಟ್ ಮಾಡ್ಬೇಕಂದ್ರೆ ಮಿನಿಮಮ್ ಲೈಕ್ 5 days ಇಂದಾನು ವಿ ಸ್ಟಾರ್ಟ್. ಈಗ ಕೆಲವರು ಬೇರೆ ಕಡೆ ಟ್ರಾವೆಲ್ ಮಾಡ್ತಾರೆ. ಸೊ ಈಗ ಲೈಕ್ ಲಾಸ್ಟ್ ಮಂತ್ ಒಬ್ರು ಬಂದಿದ್ರು, ನಾನು ಕೊಳ್ಳೇಗಾಲ್ ಟ್ರಾವೆಲ್ ಮಾಡ್ಬಿಡ್ತಾ ಇದ್ದೀನಿ, 5 daysಗೆ ನಾನು ಹೊರಡ್ತೀನಿ. ಸೊ 5th ಡೇಗೆ ಶೂಟ್ ಮಾಡಿದ್ವಿ, ಅವ್ರು ಹೋದ್ರು. ಸೊ 5 to 15 days ಆರ್ 25 days ಈಸ್ ಲೈಕ್ ಒನ್ ಗೋಲ್ಡನ್ ಟೈಮ್. ಏನಕ್ಕೆ ಅಂದ್ರೆ ಪಾಪು ತುಂಬಾ ನಿದ್ದೆ ಮಾಡುತ್ತೆ. ಸೊ ಇನಿಷಿಯಲಿ ಅವ್ರು ಹೆಂಗೆ ಅಂದ್ರೆ 16 to 18 hours ನಿದ್ದೆ ಮಾಡ್ತಾರೆ. ಸೊ ಅವ್ರು ನಿದ್ದೆ ಮಾಡ್ತಾರೆ ಚೆನ್ನಾಗಿ. ಆಮೇಲೆ ಅವ್ರಿಗೆ ಮಿಲ್ಕ್ ಪಿಂಪಲ್ಸ್ ಅಂತ ರೆಡ್ ರ್ಯಾಶಸ್ ಎಲ್ಲ ಬರುತ್ತೆ, ಅವೆಲ್ಲ ಏನು ಬಂದಿರಲ್ಲ. ಆಮೇಲೆ ಇನ್ನು ಅಷ್ಟು ಆಕ್ಟಿವ್ ಇರಲ್ಲ ಅವರು. ಸೊ ಬೇಸಿಕ್ಲಿ ನ್ಯೂ ಬಾರ್ನ್ ಫೋಟೋಗ್ರಫಿ ಅಂದ್ರೆ ಏನು ಅಂದ್ರೆ ಪಾಪು ಆ ನ್ಯೂ ಬಾರ್ನ್ ಏಜ್ ಅಲ್ಲಿ ಇದ್ದಾಗ ಅವ್ರ ಸ್ಮೈಲ್ಸ್ ಮತ್ತೆ ಅವರು ಬಾಡಿನ ತುಂಬಾ ಫ್ಲೆಕ್ಸಿಬಲ್ ಆಗಿ ಮೂವ್ ಮಾಡ್ತಾರೆ. ಬಿಕಾಸ್ ಮಮ್ಮಿ ಟಮ್ಮಿಲ್ ಇದ್ದಾಗ ವಾಟ್ ದೇ ಡೋಂಟ್ ಹ್ಯಾವ್ ಅ 2 BHK ಹೌಸ್. ಇಟ್ ಇಸ್ ಅ ವೆರಿ ವೆರಿ ಸ್ಮಾಲ್ ಸ್ಪೇಸ್. ಅದರಲ್ಲೂ ಬೇರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಎಲ್ಲ ಇರುತ್ತೆ, ಅಂಬೆಲಿಕಲ್ ಕಾರ್ಡ್ ಎಲ್ಲ ಇರುತ್ತೆ. ಸೊ ಆ ಜಾಗದಲ್ಲಿ ಅವರು ಮೂವ್ ಮಾಡ್ಬೇಕಂತ ಅಂದ್ರೆ ಅವ್ರ ಬೋನ್ಸ್ ಫ್ಲೆಕ್ಸಿಬಲ್ ಆಗಿರ್ಬೇಕು. ಸೊ ಅಷ್ಟು ಬೇಬಿ ಫ್ಲೆಕ್ಸಿಬಲ್ ಆಗಿದೆ ಅನ್ನೋದನ್ನ ನಾವು ಡಿಫ್ರೆಂಟ್ ಪೋಸಸ್ ಮಾಡಿ ತೋರಿಸ್ತೀವಿ. ಸೊ ಅದೇ ನಾವು 3.5 month ಬೇಬಿಗೆ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಮಮ್ಮಿದು ಮಿಲ್ಕ್ ಕುಡ್ದು ಕ್ಯಾಲ್ಸಿಯಂ ತಗೊಂಡು ಬೋನ್ ಸ್ಟ್ರಾಂಗ್ ಆಗಿರುತ್ತೆ. ದಟ್ಸ್ ವೈ ವಿ ಟೆಲ್ ನ್ಯೂ ಬಾರ್ನ್ ಶೂಟ್ ಬಂದು 5 to 25 day old, ಸಮಟೈಮ್ಸ್ 2 month ತನಕನೂ ಮಾಡಿದೀವಿ. ಯಾಕಂದ್ರೆ ರ್ಯಾಪ್ ಮಾಡಿದ್ರೆ ಮಗು ಮಲ್ಕೊಂಡ್ಬಿಡುತ್ತೆ. ಸೊ ನಾವು ಕೆಲವ್ರು ಅಂತಾರೆ ರ್ಯಾಪ್ ಮಾಡಿದ್ರೆ ನಿನ್ ಕೈ ಕಾಲ್ ಕಟ್ಟಾಕ್ದಂಗ ಆಗಲ್ವಾ ಬೇಬಿಗೆ ಅಂತ. ಇಲ್ಲ, ಇಟ್ ಇಸ್ ಆಕ್ಚುಲಿ ವೆರಿ ವೆರಿ ಹ್ಯಾಪಿ. ಮಮ್ಮಿದು ಟಮ್ಮಿ 9 months ಇರುತ್ತೆ. ಹೌದು. ಸೊ 9 months ಓಲ್ಡ್ ಮೆಮೊರಿ ಅದು. ನೀಟಾಗಿ ಕೈ ಕಾಲ್ ಬೆಚ್ಚಗೆ ಅದು ಕುತ್ಕೊಂಡಾಗ ನಾವು ಎಸ್ಪೆಷಲಿ 1 month ಮೇಲ್ ಬೇಬಿ ಬಂದ ತಕ್ಷಣ ನಾವು ಮಾಡೋದೇ ರ್ಯಾಪಿಂಗು. ರ್ಯಾಪ್ ಮಾಡಿದ ತಕ್ಷಣ ನೀಟಾಗಿ ಅದು ಸೇಫ್, ಇಟ್ ಫೀಲ್ ಸೇಫ್. ಸೊ ಬೇಸಿಕ್ಲಿ ನಾವು ರ್ಯಾಪ್ ಮಾಡಿದಾಗ್ಲೂ ಸಹಿತ ಎಕ್ಸ್ಟ್ರೀಮ್ಲಿ ಸಫೋಕೇಟಿಂಗ್ ರ್ಯಾಪ್ ಮಾಡಲ್ಲ. ಅದಕ್ಕೆ ಹ್ಯಾಂಡ್ ಮತ್ತೆ ಲೆಗ್ ಮೂವ್ಮೆಂಟ್ ಇರೋ ತರ ಮಾಡ್ತೀವಿ. ದಟ್ ಇಸ್ ವೈ ವಿ ನೀಡ್ ಟ್ರೈನಿಂಗ್ ಫಾರ್ ಆಲ್ ದಿಸ್. ಸೊ ಅವಾಗ ಅದಕ್ಕೆ ಮೂವ್ ಮಾಡಿದಾಗ ಏನಾಗುತ್ತೆ, ಓಕೆ ನನ್ಗೆ ಒಂದು ಸೇಫ್ ಇದೆ ಅಂತ. ಬಿಕಾಸ್ ಮಮ್ಮಿ ಟಮ್ಮಿಲು ಅದು ಒದ್ದಾಗ ರಿಬೌಂಡ್ ಆಗಿ ವಾಪಸ್ ಬರ್ತಾ ಇತ್ತು. ಅದೇ ನೀವು ಪಾಪುನ ಕೈ ಕಾಲ್ ಬಿಟ್ಬಿಡಿ, ಅದು ಅಂತ ನಡಗ್ ಬಿಡುತ್ತೆ. ಯು ಕೀಪ್ ಇಟ್ಸ್ ಹ್ಯಾಂಡ್ ಅಂಡ್ ಲೆಗ್ ಟುಗೆದರ್. ಅದೇನ್ ಮಾಡುತ್ತೆ, ಸದ್ಯ ನನ್ನ ಕೈ ಕಾಲ್ನ ನೀಟಾಗಿ ಯಾರೋ ಇಟ್ಕೊಂಡಿದ್ದಾರೆ ಅಂದ್ರೆ ನನ್ಗೆ ಯಾರೋ ಇಲ್ಲಿ ಕಾಪಾಡ್ತಾ ಇದಾರೆ ಅಂತ ಒಂದು ಸೇಫ್ ಫೀಲಿಂಗ್ ಬರುತ್ತೆ. ಅದಕ್ಕೋಸ್ಕರ ನಾವು ರ್ಯಾಪ್ ಮಾಡ್ತೀವಿ. ಫ್ಯಾಂಟಾಸ್ಟಿಕ್. ಅಂಡ್ ಜನರಲ್ ಆಗಿ ಇಫ್ ಐ ಮೇ ಆಸ್ಕ್, ಎಷ್ಟು ಚಾರ್ಜ್ ಮಾಡ್ತೀರಾ ಈ ತರದ ನ್ಯೂ ಬಾರ್ನ್ ಫೋಟೋಗ್ರಫಿಗೆ? ಆವರೇಜ್ ಹೇಳ್ಬಿಡಿ, ನಮ್ಗೆ ನೀವೇನ್ ಕಾಸ್ಟ್ ಕೊಡ್ಬೇಕಾಗಿಲ್ಲ. ಪ್ರೈಸಿಂಗ್ ಬಂದು ಇಟ್ ವೇರೀಸ್, ಲೈಕ್ ಒಬ್ಬೊಬ್ರು ಒಂದೊಂಥರ ಚಾರ್ಜ್ ಮಾಡ್ತಾರೆ. ನಂದು ಪ್ರೈಸಿಂಗ್ ಸ್ಟಾರ್ಟ್ ಆಗೋದು 35,000 ಇಂದ ಫಾರ್ 2 setups. ಒಂದೇ ಸೆಟಪ್ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಕಮ್ಮಿಯಿಂದನೂ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಕ್ಲೈಂಟ್ಸ್ಗೆ ಎಷ್ಟು ಫೋಟೋಸ್ ಬೇಕು, ಎಷ್ಟು ಸೆಟಪ್ಸ್ ಮಾಡ್ತೀವಿ ಅಂತ. ಸೊ ಅಫ್ಕೋರ್ಸ್ ಲೈಕ್ ಡಿಫ್ರೆಂಟ್ ರೇಂಜಸ್ ಇದೆ, ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ. ನಾವು 7.5 years ಆಯ್ತು ನಾನು ಸ್ಟಾರ್ಟ್ ಮಾಡಿ. ಸೊ ಸ್ಕಿಲ್ಲು ಮತ್ತೆ ಎಕ್ಸ್ಪೀರಿಯನ್ಸು. ಸೊ ಬೇಬಿನ ಕರ್ಕೊಂಡ್ ಬಂದ್ ನಮ್ ಕೈ ಕೊಟ್ಬಿಟ್ರೆ ಸಾಕು,
ಪೇರೆಂಟ್ಸ್ ಏನು ವರಿ ಮಾಡ್ಕೊಬೇಕಾಗಿಲ್ಲ. ಕೆಲವು ಮದರ್ಸ್ ಸ್ಟುಡಿಯೋ ಮಲ್ಕೊಂಡು ಬಿಟ್ಟಿದ್ದಾರೆ ಪಾಪ, ಸ್ಲೀಪ್ಲೆಸ್ ನೈಟ್ಸ್ ಅಲ್ವಾ ಅವರಿಗೆ ಚಾನ್ಸ್ ಸಿಕ್ಕಿದ್ದೆ ಸ್ಲೀಪ್ ನಮ್ಗೆ ಅಂತ ಅವ್ರು ನೈಟ್ ಎಲ್ಲ ಡ್ಯೂಟಿ ಕೊಟ್ಟಿರುತ್ತೆ ಮಗು. ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಅಂತೂ ಕೆಲವರು ಪ್ಲೀಸ್ ಅಮ್ಮ ನಮ್ಮ ಮನೆಗೆ ಹಂಗೆ ಬಂದ್ಬಿಡು, ನಾವು ಒಂದಿನ ನಿದ್ದೆ ಮಾಡ್ತೀವಿ ಅಂತಾರೆ. ಇನ್ನು ಪ್ರತಿಯೊಂದು ಫೋಟೋ ಏನಾದ್ರೂ ಒಂದ್ ಕಥೆಯನ್ನ ಹೇಳುತ್ತೆ. ಅದು ಬೇಬಿ ಫೋಟೋಗ್ರಫಿನಲ್ಲಿ ಆ ಮಕ್ಕಳು ಫೋಟೋಸ್ ಅನ್ನ ನೋಡ್ತಾರೆ, ನಮಗೆ ಎಷ್ಟು ಖುಷಿ ಆಗುತ್ತೆ. ಸೊ ಈ ತರದ ಕಥೆ ಯಾವ್ದಾದ್ರು ವಿಚ್ ಇಸ್ ಲೈಕ್ ದ ಮೋಸ್ಟ್ ಟಚಿಂಗ್ ಸ್ಟೋರಿ ದಟ್ ಯು ಕ್ಯಾನ್ ನೆವರ್ ಫರ್ಗೆಟ್, ಮೋಸ್ಟ್ ಮೆಮೊರಬಲ್ ಫೋಟೋ ಶೂಟ್ ಆಗಿರ್ಬೋದು, ಅಥವಾ ಒಂದು ಫೋಟೋನ ಇವತ್ವರೆಗೂ ನಿಮ್ಮ ಈ ಪ್ರೈಸ್ಡ್ ಪೊಸಿಷನ್ ಅಂತ ಇಟ್ಕೊಂಡಿರೋದು ಯಾವ್ದಾದ್ರು ಇದೆಯಾ? ಒಂದು ಫೋಟೋ ಅಂತಿಲ್ಲ, ಲೈಕ್ ಎವ್ರಿ ಶೂಟ್ ಇಸ್ ಮೆಮೊರಬಲ್. ಸಮ್ ಟೈಮ್ಸ್ ಪೇರೆಂಟ್ಸ್ ಏನ್ ಮಾಡ್ತಾರೆ, ಅವ್ರದ್ದೇನೋ ಒಂದು ಆಂಟಿಕ್ ಥಿಂಗ್ ತಗೊಂಡ್ಬರ್ತಾರೆ, ಅಥವಾ ಮೊನ್ನೆ ಒಬ್ರು ಪಾಪುಗೆ ಅಂತ ಹುಟ್ಟಕ್ ಮುಂಚೆ ಡಾಲ್ ತಗೊಂಡಿದ್ರಂತೆ, ಅದನ್ನ ಪಾಪು ಕೈಲಿ ಇಟ್ಬಿಟ್ಟು ತಗ್ಸಿ ಅಂದ್ರು. ಲೈಕ್ ಲಾಸ್ಟ್ ಐ ಥಿಂಕ್ 6 months ಬ್ಯಾಕ್ or 1 year ಐ ಡಿಡ್ ಒನ್ ಶೂಟ್. ಅವರು ಫಸ್ಟ್ ಬೇಬಿಗೆ ನನ್ನ ಹತ್ರನೇ ಮಾಡಿಸಿದ್ರು. ಆ ಫಸ್ಟ್ ಬೇಬಿಗೆ ಅವ್ರ ಗ್ರ್ಯಾಂಡ್ ಮದರ್ಗೆ ಇದು ಅವ್ರು ನಿಟ್ ಮಾಡಿರೋ ಸಾಕ್ಸ್ ನ ಅವ್ರ ಮಗಳಿಗೆ, ಸ್ಮಾಲ್ ನ್ಯೂ ಬಾರ್ನ್ ಬೇಬಿಗೆ ಹಾಕ್ಸಿ ಫೋಟೋ ತೆಗ್ಸಿದ್ರು. ನೆಕ್ಸ್ಟ್ ಕಪಲ್ ಆಫ್ ಇಯರ್ಸ್ ಲೇಟರ್ ಅವ್ರಿಗೆ ಬಾಯ್ ಬೇಬಿ ಆಯ್ತು. ಸೊ ಫಸ್ಟ್ ನಮ್ಮ ಮಗಳಿಗೆ ಏನ್ ಮಾಡಿದ್ವಿ, ಎಕ್ಸಾಕ್ಟ್ ಸೇಮ್ ಥೀಮ್ ಪಿಂಕ್ ಅಲ್ಲಿ ಮಾಡಿದ್ದನ್ನ ಹುಡುಗನಿಗೆ ಬ್ಲೂ ಅಲ್ಲಿ ಮಾಡಿ ಅದೇ ಸಾಕ್ಸ್ ಹಾಕಿ ಅದನ್ನ ತೆಗ್ದಿದೀವಿ. ಸೊ ಅವರು ಫಸ್ಟ್ ಮಗುದು ನಾನು ತೆಗ್ದಿರೋ ಫೋಟೋನ ಮನೇಲಿ ದೊಡ್ಡದಾಗಿ ಪ್ರಿಂಟ್ ಮಾಡಿ ಇಟ್ಕೊಂಡಿದ್ರು. ಸೊ ಅದನ್ನ ನಾನು ವಿಡಿಯೋ ತಕೊಂಡು ಸೇಮ್ ಸಾಕ್ಸ್, ಅದನ್ನ ಸಾಕ್ಸ್ ಗ್ರ್ಯಾಂಡ್ ಮದರು ಅವ್ರ ಮೊಮ್ಮಗಳಿಗೆ ಅಂತ ನಿಟ್ ಮಾಡಿದ್ದು. ಮರಿ ಮಗಳು ಇವಾಗ ಹಾಕೊಂತ ಇದ್ದಾಳೆ, ಮರಿ ಮಗನೂ ಹಾಕೊಂತ ಇದ್ದಾನೆ. ಇದೊಂಥರ ಫ್ಯಾಮಿಲಿ ಹೇರ್ಲೂಮ್ ಆಗೋಯ್ತು ಹಂಗ್ ನೋಡ್ಬೇಕು. ಅಂಡ್ ಆ ಪಿಕ್ಚರ್ಸ್ ತೆಗ್ದಿದ್ರಿಂದ ನೆಟ್ಟೆಡ್ ಸಾಕ್ಸ್ಗೂ ಒಂದ್ ಮೆಮೊರಿ ಕ್ರಿಯೇಟ್ ಆಯ್ತು. ಹೌದು. ಸೊ ಅನದರ್ 2 ಜನರೇಷನ್ ಆಗ್ಲಿ 3 ಜನರೇಷನ್ ಆಗ್ಲಿ ಇದು ನೋಡು ನಮ್ಮ ಮುತ್ತಜ್ಜಿ ಮಾಡಿದ್ದು ಫೋಟೋದಲ್ಲಿ ಇದೆ, ಅದು ರಿಯಲ್ ಕೈಲಿ ಇರುತ್ತೋ ಅಲ್ವೋ ಅಟ್ಲೀಸ್ಟ್ ಫೋಟೋದಲ್ಲಾದ್ರೂ ಸೇವ್ ಆಗಿದೆ ಅಂತ. ಅದನ್ನೇ ಅಪ್ಪ ಅಮ್ಮ ಹೇಳೋ ಸ್ಟೋರಿ ಸಾಕಾಗಲ್ವಾ, ನಮ್ ಕಾಲದಲ್ಲಿ ಇದೆಲ್ಲ ಇತ್ತು ಅಂತ ಇವಾಗ ತಗೊಳ್ಳಿ ಒಂದು ಸಾಕ್ಸ್ ತಗೊಂಡ್ಬಂದು ಈಗ ಮಕ್ಕಳಿಗೆ ನೆಕ್ಸ್ಟ್ ಹೇಳೋದು. ಸೊ ಈ ಪ್ರಶ್ನೆ ಅಂತೂ ಐ ಆಮ್ ಶೋರ್ 100% ನಿಮಗೆ ಒಂದ್ಸಲ ಆದ್ರೂ ಬಂದಿರುತ್ತೆ. ಇಟ್ ಈಸ್ ದ ವರ್ಲ್ಡ್ ಆಫ್ AI ಅಂಡ್ ಇಟ್ ಈಸ್ ದ ವರ್ಲ್ಡ್ ಆಫ್ ಫಿಲ್ಟರ್ಸ್. ಒಂದು ಜೋಕ್ ಇದೆಯಲ್ವಾ, ನೀವು ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಜಾಸ್ತಿ ಫಿಲ್ಟರ್ಸ್ ಯೂಸ್ ಮಾಡಿ ನಿಮ್ಮ ಫೋಟೋ ಹಾಕಿದ್ರೆ, ನೀವು ಯಾವತ್ತಾದ್ರೂ ಕಳೆದು ಹೋದ್ರೆ ನೀವು ಸಿಕ್ಕಿದ್ರು ನಮಗ್ ಗೊತ್ತಾಗಲ್ಲ ಇದು ನೀವೇ ಅಂತ, ಬಿಕಾಸ್ ನಿಮ್ಮ ಫೋಟೋನೇ ಬೇರೆ ತರ ಇರುತ್ತೆ, ನೀವೇ ಬೇರೆ ತರ ಇರ್ತೀರಾ ಅಂತ. ಇಷ್ಟೊಂದು ಆರ್ಟಿಫಿಷಿಯಲ್ ಎಕ್ಸ್ಟ್ರಾಸ್ ಜೊತೆಲಿ ಹೌ ಡು ಯು ಕೀಪ್ ಯುವರ್ ವರ್ಕ್ ಒಥೆಂಟಿಕ್? ಏನಕ್ಕಂದ್ರೆ ಎಸ್ಪೆಷಲಿ ಬೇಬಿ ಫೋಟೋಗ್ರಫಿನಲ್ಲಿ ನೀವೇನ್ ಫಿಲ್ಟರ್ಸ್ ಯೂಸ್ ಮಾಡಕ್ ಆಗಲ್ಲ, ಅದು ಬೇಬಿ ಇಸ್ ಆಲ್ರೆಡಿ ಸೋ ಕ್ಯೂಟ್. ಬಟ್ ಹೌ ಡು ಯು ಕೀಪ್ ಯುವರ್ ವರ್ಕ್ ಒಥೆಂಟಿಕ್? AI ಇವಾಗ ಬಂದು ಅಫ್ಕೋರ್ಸ್ ಎಲ್ಲರಿಗೂ ಒಂದು ಸಂಚಲನ ಸೃಷ್ಟಿ ಮಾಡ್ಬಿಡಿದೆ. ಹಿಂಗಪ್ಪ ಕೆಲ್ಸಗಳಿರುತ್ತಾ, ಜಾಬ್ಸ್ ಹೋಗುತ್ತಾ, ಫೋಟೋಗ್ರಫಿ ChatGPTನೇ ಬೇಬಿ ಫೋಟೋ ಹಾಕಿದ್ರೆ ಎಲ್ಲ ಫೋಟೋ ಶೂಟ್ ತರ ಮಾಡಿ ಕೊಡ್ತಾ ಇದೆ. ಬಟ್ ಏನ್ ನಾವು ಅರ್ಥ ಮಾಡ್ಕೊಬೇಕಾಗಿರೋದಂದ್ರೆ AI ಈಸ್ ಈಕ್ವಲ್ ಟು ಅಪ್ರಾಕ್ಸಿಮೇಷನ್. ಸೊ ಈಗ ನೀವು ಬೇಬಿ ಫೇಸ್ ಕೊಟ್ರಿ ಅಂತ ಅಂದ್ರೆ ಅದು ಬೇಬಿದು ಫಿಂಗರ್ಸ್ ಅಥವಾ ಲಿಮ್ಸ್ ಎಲ್ಲ ನಿಮ್ ಪಾಪುದೇ ಇರಲ್ಲ. AI ಅದನ್ನ ಎಷ್ಟೊಂದು ಫೋಟೋಸ್ ಗಳನ್ನ ತಗೊಂಡು ಹಿಂಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಂಡು ಅದು ನಿಮ್ಗೆ ಒಂದ್ ಫೋಟೋ ಪ್ರೊಡ್ಯೂಸ್ ಮಾಡಿ ಕೊಡ್ತಾ ಇದೆ. ಸೊ ಅಲ್ಲಿ ಒಥೆಂಟಿಕ್ ಆಗಿ ಇರಲ್ಲ. ಸೊ ಜನಕ್ಕೆ ಇವಾಗ ಹೆಂಗಾಗಿದೆ ಅಂದ್ರೆ ಇಟ್ಸ್ ಮೋರ್ ಲೈಕ್ ಇವಾಗ ಒಂದು ರಿಯಾಲಿಟಿ ಬೇಕು ನಮ್ಗೆ ಅಂತ ಅಂದಾಗ ಅಫ್ಕೋರ್ಸ್ ನಮ್ಮ ಹತ್ರ ಬಂದೇ ಬರ್ತಾರೆ. ಅವ್ರಿಗೆ ಗೊತ್ತು ಇದು ನನ್ನ ಪಾಪುದು ಫಿಂಗರ್ಸ್ ಅಲ್ಲ, ನನ್ನ ಪಾಪು ಕಾಲು ಹಿಂಗಿಲ್ಲ ಅಂತ. ಸೊ ಒಂದು ಫೋಟೋಗ್ರಫರ್ ಅನ್ನೋದು ಬೇಕೇ ಬೇಕು, ಮತ್ತೆ ಒಂದು ಫೋಟೋಸ್ ನ ತೆಗಿಲೇಬೇಕು. ಟು ಬಿ ಆನೆಸ್ಟ್, ಫೋಟೋಗ್ರಫಿ ಇಸ್ ಆಕ್ಚುಲಿ ಲಕ್ಸುರಿ. ನೀವ್ ಯಾವ್ದೇ ಫೋಟೋಗ್ರಫಿ ತಗೊಳ್ಳಿ, ಅವಾಗಿನ ಕಾಲದಲ್ಲೂ ನೀವ್ ನೆನಪಿಸ್ಕೊಂಡ್ರೆ ನಮ್ನೆಲ್ಲ ಒಂದ್ ಸ್ಟುಡಿಯೋ ಕರ್ಕೊಂಡು ಹೋಗ್ಬಿಟ್ಟು ಒಂದ್ ಫೋಟೋ ತೆಗ್ಸೋರು. ಸೊ ಅದಕ್ಕೂ ಫೋಟೋಗ್ರಫರ್ಗೆ ಅವ್ರು ಪೇ ಮಾಡ್ಬೇಕು ಅಂದಾಗ ಇಟ್ಸ್ ಇಸ್ ಲಕ್ಸುರಿ ಓನ್ಲಿ, ಅವತ್ತಿನ ಕಾಲದಿಂದನೂ ಇವತ್ಗೂ. ಬಟ್ ಏನಂದ್ರೆ ಒಂದ್ ಮೆಮೊರಿ ಕ್ರಿಯೇಟ್ ಆಗುತ್ತೆ. ಸೊ AI ಇಂದ ಬಂದು ಯಾರಿಗೋ ಒಂದು ಜಾಬ್ಗೆ ಏನೋ ಭಯ ಆಯ್ತು ಅಥವಾ ಇನ್ನೊಂದಾಯ್ತು, ಆ ತರದ್ ಏನಿಲ್ಲ. ಕಮಿಂಗ್ ಬ್ಯಾಕ್ ಟು ಹೌ ವಿಲ್ ಐ ಕೀಪ್ ಮೈ ವರ್ಕ್ ಒಥೆಂಟಿಕ್ ಅಂದ್ರೆ, ನೀವು ನನ್ನ ಫೋಟೋಸ್ ನೋಡಿದ್ರೆ ಬೇಬಿ ಫೋಟೋಸ್ ಆಗ್ಲಿ ಮೆಟರ್ನಿಟಿ ಆಗ್ಲಿ ತುಂಬಾ ಓವರ್ ಆಗಿ ದೊಂಬಿ ತರ ತುಂಬಿಸಿರಲ್ಲ ನಾನು. ಪ್ರಾಪ್ಸ್ ನಾಗ್ಲಿ ಏನಾದ್ರೂ ಆಗ್ಲಿ, ದ ಹೈಲೈಟ್ ಇಸ್ ದ ಸಬ್ಜೆಕ್ಟ್, ದ ಹೈಲೈಟ್ ಇಸ್ ದ ಮದರ್, ದ ಹೈಲೈಟ್ ಇಸ್ ದ ಬೇಬಿ. ಸೊ ಅವ್ರದ್ದು ಏನ್ ಎಕ್ಸ್ಪ್ರೆಷನ್ಸ್ ಇದೆ, ಅವ್ರದ್ದು ಏನ್ ಬಾಡಿ ಲ್ಯಾಂಗ್ವೇಜ್ ಇದೆ, ಅದು ಇಂಪಾರ್ಟೆಂಟ್ ಬರುತ್ತೆ. ಈಗ ನನ್ಗೂ ಬರ್ತಾರೆ ಡಾಕ್ಟರ್ ಥೀಮ್ ಮಾಡಿ, ಬಾರ್ಬಿ ಥೀಮ್ ಮಾಡಿ ಅಂತ. ಈಗ ನಾನು ಕಂಪ್ಲೀಟ್ ಆಗಿ ಬಾರ್ಬಿ ಥೀಮ್, ನ್ಯೂ ಬಾರ್ನ್, ನಿಮ್ಗೆ ಗೊತ್ತಿಲ್ವಾ? ಲೈಕ್ ಲಾಸ್ಟ್ ಇಯರ್ ಬಾರ್ಬಿ ಮೂವಿ ಬಂದಾಗ ಇಟ್ ವೆಂಟ್ ವೈರಲ್, ಕ್ರೇಜಿ ವೈರಲ್. ಸೊ ಒಂದ್ ಬಾಕ್ಸ್ ತರ ಮಾಡಿ ಅದ್ರೊಳಗಡೆ ಮಗುನ ಇಟ್ಬಿಟ್ಟು ಬಾರ್ಬಿ ಬಾಕ್ಸ್ ಅಲ್ಲಿ ಬಾರ್ಬಿ ಇರೋ ತರ ಮಗು ಮಾಡೋದು ಅಂತೆಲ್ಲ. ನಾನು ಪೊಲೈಟ್ ಆಗಿ ನನ್ನ ಕ್ಲೈಂಟ್ಸ್ ಹೇಳ್ತಿದ್ದೆ, ಅದು ಒಂದು 6 month ಬೇಬಿಗೆ ಚೆನ್ನಾಗಿರುತ್ತೆ, ನ್ಯೂ ಬಾರ್ನ್ ಚೆನ್ನಾಗಿರಲ್ಲ, ಬಟ್ ಬಾರ್ಬಿ ಮಾಡ್ಕೊಡ್ತೀನಿ ನಾನು ಅಂತ. ಬಟ್ ಹೆಂಗೆ ವೆನ್ ಎವರ್ ಐ ಡೂ ದೋಸ್ ಥೀಮ್ಸ್ ಆಲ್ಸೋ,
ಆ ಥೀಮ್ ಐಟಮ್ಸ್ ನ ಜಾಸ್ತಿ ಇಟ್ಬಿಟ್ಟು ಮಗು ಎಲ್ಲಿದೆ ಅಂತ ಹುಡ್ಕಂಗಿರಲ್ಲ ನಂದ್ರಲ್ಲಿ. ಮಗು ಹೈಲೈಟ್ ಆಗಿರುತ್ತೆ, ಏನೋ ಒಂದೋ ಎರಡೋ ಏನೋ ಪಾಪು ಅದನ್ನ ಹೋಲ್ಡ್ ಮಾಡಿರುತ್ತೆ. ಸೊ ಅದು ಥೀಮ್ ಅಂತಾನು ಗೊತ್ತಾಗುತ್ತೆ. ಈಗ ಡಾಕ್ಟರ್ ಅಂದ್ರೆ ಒಂದ್ ಸೆಥೋಸ್ಕೋಪ್ ಹಾಕ್ತಿವಿ, ಒಂದ್ ಇಂಜೆಕ್ಷನ್ ಇಡ್ತೀವಿ, ಬಟ್ ಇಟ್ ಇಸ್ ನಾಟ್ ಬಿ ಲೈಕ್ ಒಂದ್ ಹಾಸ್ಪಿಟಲ್ ನ ಸೆಟಪ್ ಕ್ರಿಯೇಟ್ ಮಾಡಿ ಮಗು ಎಲ್ಲಪ್ಪ ಇದೆ ಅನ್ನಂಗಿರಲ್ಲ. There are some people who do that also. ನಂದ್ರಲ್ಲಿ I try to keep my authentic self by that. ಆಮೇಲೆ ಇನ್ನೊಂದ್ ಏನಂದ್ರೆ ಕ್ಲೈಂಟ್ಸ್ ಏನೋ ಒಂದು ಫೋಟೋ ನೋಡಿರ್ತಾರೆ, ತುಂಬಾ ಇಷ್ಟ ಆಗ್ಬಿಟ್ಟಿರುತ್ತೆ, ಅಶ್ವಿನಿ ನನ್ಗೆ ಇದ್ದೇ ಬೇಕು ಅಂತ ನಾನು ಹೇಳ್ತೀನಿ. ಓಕೆ ಸಿ ಇದೆಲ್ಲ ನನ್ನ ಹತ್ರ ಇದೆ, ಸೊ ವಾಟ್ ಎವರ್ ನಾನು ಯೂಸ್ ಮಾಡ್ತೀನಲ್ಲ ಅದೆಲ್ಲ ಪ್ರಾಪ್ಸ್ ನನ್ನ ಹತ್ರ ಓನಾಗಿ ಸ್ಟುಡಿಯೋಲ್ ಇದೆ, ನಿಮ್ಗೆ ಬೇಕಂದ್ರೆ ನಾನು ಸೇಮ್ ಟು ಸೇಮ್ ರೆಪ್ಲಿಕೇಟ್ ಮಾಡ್ಕೊಡ್ತೀನಿ, ಫಸ್ಟ್ ಒಂದು ಡಿಫ್ರೆಂಟ್ ಆಗಿ ಮಾಡ್ತೀನಿ, ನೀವು ನೋಡಿ ಕ್ಯಾಮ್ರಾದಲ್ಲಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ವಿಲ್ ಕೀಪ್ ದಟ್, ಇಲ್ಲ ಅಂದ್ರೆ ನಿಮ್ಗೆ ಏನ್ ಕೇಳಿದ್ರು ಅದೇ ಮಾಡ್ಕೊಡ್ತೀನಿ ಅಂತ. ಏನಕ್ಕಂದ್ರೆ ಪಾಪ ಅವ್ರಿಗೆ ಇಮ್ಯಾಜಿನೇಷನ್ ಇರಲ್ಲ ಇದು ಹೆಂಗ್ ಬರುತ್ತೆ ಅಂತ. ಸೊ ಅವಾಗ ಅವ್ರಿಗೆ ಐ ಲೈಕ್ ಟು ಬಿ ಒಥೆಂಟಿಕ್, ಅವ್ರಿಗೆ ಹೊಸದ್ ಕೊಡ್ಬೇಕು, ಡಿಫ್ರೆಂಟ್ ಆಗಿ ಮಾಡ್ಬೇಕು. ಸೊ ಅವ್ರ ಮಗುಗೆ ಇದು ಯೂನಿಕ್ ಆಗಿ ಮಾಡಿರೋ ತರ. ಇಟ್ ಇಸ್ ನಾಟ್ ಲೈಕ್ ಯಾರಿಗೋ ಮಾಡಿದೀವಿ ಸೇಮ್ ಸೆಟಪ್ ಅಲ್ಲಿ ಎಲ್ಲಾ ಮಕ್ಳಿಗೂ ಒಂದೇ ತರ ಮಾಡಬಾರ್ದು. ಆ ಮಕ್ಳೇ ಇವಾಗ ನಾಳೆ ಸ್ಕೂಲಲ್ಲಿ ಇಮ್ಯಾಜಿನ್ ಇಫ್ ದೇರ್ ಕ್ಲಾಸ್ಮೇಟ್ಸ್, ನಾಳೆ ಇನ್ನೊಬ್ರು ಕೇಳ್ಬಿಟ್ಟು ನಿನ್ನೊಬ್ಬನ್ ತೋರ್ಸು, ನನ್ ಫೋಟೋ ತೋರ್ಸು, ಇಬ್ರದ್ದು ಸೇಮ್ ಇದೀವಿ, ನೋ ಅದಾಗತ್ತೆ, ಅದಾಗುತ್ತೆ. ಇಮ್ಯಾಜಿನ್ ಮಾಡಿ, ಇವಾಗ ಎಲ್ಲಾರ್ಗು ಹಾಸ್ಪಿಟಲ್ ಫೋಟೋಸ್ ಕೊಡ್ತಾ ಇದಾರೆ, ಎಲ್ಲರೂ ನ್ಯೂ ಬಾರ್ನ್ ಶೂಟ್ಸ್ ಮಾಡಿಸ್ತಾ ಇದಾರೆ. ಸೊ ನಾಳೆ ಮಕ್ಳುಗಳು ಶೇರ್ ಮಾಡ್ಕೊಂತಾರೆ, ನಿಮ್ದನ್ ತೋರ್ಸು, ನನ್ ನೋಡು, ಇಬ್ರು ಸೇಮ್, ಅವಾಗ ಅಥೆಂಟಿಸಿಟಿ ಇರಲ್ಲ. ಸೊ ಐ ಆಲ್ವೇಸ್ ಲೈಕ್ ಟ್ರೈ ಟು ಗಿವ್ ನ್ಯೂ ಥಿಂಗ್ಸ್ ಡಿಫ್ರೆಂಟ್ ಆಗಿ. ಸೇಮ್ ಏನೆ ಕಲರ್ಸ್ ವೇರಿಯೇಷನ್ ಮಾಡಿದ್ರು ಡಿಫ್ರೆಂಟ್ ಆಗುತ್ತೆ, ಒಂದ್ ಪೋಸ್ ಡಿಫ್ರೆಂಟ್ ಆಗುತ್ತೆ, ನಾವು ತೆಗಿಯೋ ರೀತಿ ಡಿಫ್ರೆಂಟ್ ಆಗುತ್ತೆ. ಸೊ ಅದರಿಂದ ನಾವು ಒಂದು ಒಥೆಂಟಿಕ್ ಒಂದ್ ಸ್ಟೈಲ್ ನ ಕ್ರಿಯೇಟ್ ಮಾಡ್ಕೊಂಡಿದೀನಿ. ಎಷ್ಟೊಂದ್ ಜನ ನಮ್ ಕ್ಲೈಂಟ್ಸ್ ಹೇಳ್ತಾರೆ, ಫೋಟೋ ನೋಡ್ತೀನಿ ನನ್ನ ಫ್ರೆಂಡ್ ಟ್ಯಾಗೇ ಮಾಡಿಲ್ಲ, ನಿಮ್ನ ಗೊತ್ತಾಗುತ್ತೆ ನೀವೇ ಮಾಡಿರೋದು ಅಂತ. ಸೊ ಇದೆಲ್ಲ ನಾವು the good things we are talking about. Let's talk about the bad things also. As a photographer, ಯಾವತ್ತಾದ್ರೂ ಅನ್ಸಿದ್ಯಾ ಅಪ್ಪ ಸಾಕಾಯ್ತು ಲೈಫ್ ನನಗೆ ಇವತ್ತು ಅಂತ? ಇವತ್ತಿಗೆ ಮಾತ್ರ, ನಾಳೆ ವಾಪಸ್ ಫೋಟೋಗ್ರಾಫರ್ ಆಗಿ ಇರ್ತೀರಾ, ಬಟ್ ಐ ಆಮ್ ಶೋರ್ ಯು ಆಲ್ಸೋ ಹ್ಯಾಡ್ ಯುವರ್ ಬ್ಯಾಡ್ ಡೇಸ್. ಸೊ ಏನ್ ಗೊತ್ತಾ, ಯಾವಾಗ ಆಗುತ್ತೆ ಅಂದ್ರೆ ಕ್ಲೈಂಟ್ಸ್ ಕೆಲವರು ತುಂಬಾ ಬಾರ್ಗೇನ್ ಮಾಡ್ತಾರೆ, ಲೈಕ್ ತುಂಬಾ. ನಾವು ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ದೆಮ್ ಏನಕ್ಕೆ ಇಷ್ಟು ಅಂತ. ಬಿಕಾಸ್ ನಮ್ಗೆ ಆಸ್ ವಿ ಡಿಸ್ಕಸ್ ಇನಿಷಿಯಲಿ ಎಷ್ಟು ಕಾಸ್ಟ್ ಇದೆ, ನಮ್ಗೊಂದು ಎಕ್ವಿಪ್ಮೆಂಟ್ ಇಂದ ಹಿಡಿದು ವಿ ಹ್ಯಾವ್ ಓವರ್ ಹೆಡ್ಸ್, ಟೀಮ್ಸ್ ಇದೆ, ಸೊ ನಮ್ಗೆ ಎಕ್ಸ್ಪೆನ್ಸಸ್ ಇರುತ್ತೆ. ಆನ್ ಟಾಪ್ ಆಫ್ ದಟ್ ಈಗ ನಾನು ಪ್ರಾಪ್ಸ್ ತಗೊಂತೀನಿ ಅಥವಾ ಗೌನ್ಸ್ ತಗೊಂತೀನಿ ಅಂದ್ರೆ ಮೋಸ್ಟ್ ಆಫ್ ಇಟ್ ನಾನೆಲ್ಲ ಅಬ್ರಾಡ್ ಇಂದ ತರಿಸೋದು. ಬಿಕಾಸ್ ಆ ಫೋಟೋ ಕ್ವಾಲಿಟಿ ಹಂಗ್ ಬರುತ್ತೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಐಟಮ್ಸ್ ವಿ ಯೂಸ್. ಇಲ್ಲಿ ಇಂಡಿಯಾದಲ್ಲಿ ಸಿಗ್ತಾ ಇದೆ, ಬಟ್ ಅಗೇನ್ ಇಟ್ಸ್ ನಾಟ್ ದಾಟ್ ಮಚ್ ನನಗೆ ಇಷ್ಟ ಆಗತ್ತಲ್ಲ. ಸೊ ನಾವು ಅಷ್ಟು ಎಕ್ಸ್ಪೆನ್ಸಿವ್ ಥಿಂಗ್ಸ್ ನ ಯೂಸ್ ಮಾಡ್ತಾ ಇದೀವಿ ಅಂದಾಗ ಅಫ್ಕೋರ್ಸ್ ಒಂದ್ ಸ್ವಲ್ಪ ಬಾರ್ಗೇನ್ ಮಾಡ್ತಾರೆ. ನಾವಾಗ ಓಕೆ ರೂಡ್ ಆಗಿ ಮಾತಾಡಕ್ ಆಗಲ್ಲ, ಅವ್ರಿಗೆ ಎಕ್ಸ್ಪ್ಲೇನೇ ಮಾಡ್ಬೇಕು. ಅದನ್ ಬಿಟ್ರೆ ನಂಗೆ ಸಾಕಾಯ್ತು ಅಂತ ಅನ್ಸಿಲ್ಲ ಜಾಸ್ತಿ. ಒಂದ್ಸಲಿ ಅನ್ಸಿದ್ ಯಾವಾಗ ಅಂದ್ರೆ ಕೋವಿಡ್ ಟೈಮ್ಸ್ ಅಲ್ಲಿ, ಟು ಬಿ ಆನೆಸ್ಟ್, ನಾವ್ ಮಾಡಿರೋಷ್ಟು ಕೆಲಸ ಇವಾಗ ಮಾಡ್ತಾ ಇಲ್ಲ. ಎಲ್ಲರೂ ಪ್ರೆಗ್ನೆಂಟ್ ಆಗ್ತಾ ಇದ್ರು ಅವಾಗ. ಎಲ್ಲರೂ ಡೆಲಿವರಿ ಮಾಡಿಸ್ತಾ ಇದ್ರು. ಸೊ ಅವಾಗ ಮಾಡಿದ್ವಿ ಕೆಲಸ. ಬಟ್ ನಮ್ಗೆ ಅವಾಗ ಟೈಮ್ ರಿಸ್ಟ್ರಿಕ್ಷನ್ಸ್ ಇತ್ತಲ್ಲ, ಲೈಕ್ 6 to 10 ಅಂತ. ಸೊ ಅಷ್ಟರೊಳಗೆ ಶೂಟ್ ಮಾಡ್ಬಿಡೋದು ಹೋಗೋದು. ಸೊ ಒಂದಿನ ಮಾರ್ನಿಂಗ್ ಎದ್ಬಿಟ್ಟು ನಾನು ಇವತ್ತು ಕೆಲ್ಸಕ್ಕೆ ಹೋಗ್ಬೇಕಾ ಅನ್ನೋ ತರ ಅನ್ಸ್ತು. ಐಮ್ ಲೈಕ್ ಓಕೆ ದಿಸ್ ಇಸ್ ನಾಟ್ ದ ಫೀಲಿಂಗ್ ಐಮ್ ಲುಕಿಂಗ್ ಫಾರ್. ನಾನು ಇದು ಸ್ಟಾರ್ಟ್ ಮಾಡಿದ್ದು ನನ್ಗೆ ಹ್ಯಾಪಿನೆಸ್ಗೆ, ನಂದು ಒಂದು ಮೈಂಡ್ ಕ್ರಿಯೇಟಿವ್ ಆಗಿದೆ, ಅದನ್ನ ಒಂದ್ ಕಡೆ ನಾನು ಆಕ್ಯುಪೈ ಆಗ್ಬೇಕಂತ. ಸೊ ಅವಾಗ ನಾನು ಓಕೆ ಈ ತರ ಫೀಲ್ ಆದಾಗ ಒಂದ್ ಸ್ವಲ್ಪ ಪ್ರೈಸಿಂಗ್ ಇನ್ಕ್ರೀಸ್ ಮಾಡಿ, ಯಾಕಂದ್ರೆ ಜನಕ್ಕೆ ವ್ಯಾಲ್ಯೂ ಗೊತ್ತಾದಾಗ ಇವರೇ ಬೇಕು ಅಂತ ಆಕ್ಚುಲಿ ಬರ್ತಾರೆ ಗೊತ್ತಾ. ಲೈಕ್ ಕೋಲಾರಿಂದ ಕರ್ಕೊಂಡ್ ಹಾಸನಿಂದ ಕರ್ಕೊಂಡ್ ಬಂದಿದ್ದಾರೆ, ಮೊನ್ನೆ ಚಿತ್ತೂರಿಂದ ಕರ್ಕೊಂಡ್ ಬಂದಿದ್ದಾರೆ. 5 hours 5 ಗಂಟೆಗೆ ಎದ್ದು ಪಾಪುನ ಕರ್ಕೊಂಡ್ ಬಂದಿದ್ದಾರೆ ಸ್ಟುಡಿಯೋಗೆ. ಸೊ ಆತರ ಒಂದ್ ವ್ಯಾಲ್ಯೂ ಗೊತ್ತಿರೋರ್ಗೆ ಗೊತ್ತಾಗುತ್ತೆ. ಆ ತರ ಫೀಲಿಂಗ್ ಬರಬಾರ್ದು ಫಾರ್ ಎನಿ ಕ್ರಿಯೇಟಿವ್ ಪರ್ಸನ್. ಲೈಕ್ ಡು ಐ ಹ್ಯಾವ್ ಟು ಗೋ ಟು ವರ್ಕ್ ಟುಮಾರೋ ಅಂತ. ಸೊ ನಾವು ನಮ್ ಕೆಲ್ಸನ ವಿ ಹ್ಯಾವ್ ಟು ಲವ್ ಇಟ್. ಆ ತರ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ನಾಟ್ ಮೆನಿ ಡೇಸ್ ಆ ತರ ಅನ್ಸಿದೆ. ವೆರಿ ಗುಡ್. ಆ ತರ ಅನ್ಸದೆ ಬೇಡ ಅಂತ ಹೇಳ್ತಿರೋದು. ಎಸ್ಪೆಷಲಿ ಇವತ್ತಂತೂ ಬೇಡವೇ ಬೇಡ. ಇವತ್ತು ವರ್ಲ್ಡ್ ಫೋಟೋಗ್ರಫಿ ಡೇ ದಿನ ಸಾಕಷ್ಟು ಜನ ನಮ್ಮ ಇಂಟರ್ವ್ಯೂನ ಕೇಳಿಸ್ಕೊಳ್ತಿರೋರು ಯೋಚನೆ ಮಾಡ್ತಾ ಇರ್ಬೋದು, ಹೌದಪ್ಪ ನಾನು ಕೂಡ ನನ್ನ ಈ ಕ್ರಿಯೇಟಿವ್ ಫೋಟೋಗ್ರಫಿನ, ನನ್ನ ಪ್ಯಾಷನ್ ನ ಈಗ ಪ್ರೊಫೆಷನ್ ಆಗಿ ಕ್ರಿಯೇಟ್ ಮಾಡಬಹುದು ಅಂತ. ಅವ್ರಿಗೆಲ್ಲರಿಗೂ ಏನಾದ್ರು ಒಂದು ಟಿಪ್ ಕೊಡ್ಬೇಕು ಅಂದ್ರೆ ಏನ್ ಕೊಡಕ್ ಇಷ್ಟಪಡ್ತೀರಾ ನೀವು? 100% ನೀವು ಅದನ್ನ ಪರ್ಸ್ಯೂ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ
ಅಂತ ಪರ್ಸನ್ ಆಗಿದ್ದವಳೆ ಅಲ್ವಾ ನಾನು. ಸೊ ನಾನು ಕಾಲೇಜ್ ಟೈಮಿಂದನೂ ನಮ್ಮಮ್ಮ ಇಂಜಿನಿಯರಿಂಗ್ ಮಾಡು ಅಂದ್ರು, ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೂ ಫೋನ್ ತಗೊಂಡು ಆ ಡ್ಯೂ ಡ್ರಾಪ್ಸ್ ಫೋಟೋ ತೆಗಿಯೋದು, ಐಬಿಸ್ಕಸ್ ಫೋಟೋ ತೆಗಿಯೋದು, ರೋಡ್ ಅಲ್ಲಿ ಒಂದು ಎಲೆನ ಇಟ್ಟು ಆ ರೋಡ್ ಅನ್ನ ತೆಗಿಯೋದು. ಎಸ್ ಎಲ್ಲ ಫೋಟೋಗ್ರಫಿ ಜರ್ನಿನೂ ಹಿಂಗೆಲ್ಲ ಶುರು ಆಗೋದು. ಹೌದು ಹೌದು, ಅದೊಂಥರ ಎಸ್ಪೆಷಲಿ ನಾನು ಕಾಲೇಜ್ ಯಾವಾಗ ಪಾಸ್ ಔಟ್ ಆಗಿದ್ದು 2009. ಸೊ 2005 ಇಂದ ಒಂದು ಫೋಟೋಗ್ರಫಿ ಅನ್ನೋದು ಒಂದು ಸ್ಟಾರ್ಟ್ ಆಗಿತ್ತು ಅವಾಗ. ನಾನ್ ಅಫ್ಕೋರ್ಸ್ ಬಿಟ್ಟಿದ್ರೆ ಇವಾಗ ಏನೇನೋ ಮಾಡಿರ್ತಾ ಇದ್ನೇನೋ, ಇಟ್ಸ್ ಓಕೆ, ಗಾಡ್ಸ್ ಪಾತ್, ಇವಾಗ್ಲೇ ಮಾಡ್ಬೇಕು ಅಂತ ಇತ್ತು. ಅವಾಗ ಅದನ್ನ ತಗೊಂಡಿದ್ ಫೋಟೋಸ್ಗಳು ಇವಾಗ ನಮ್ಮಪ್ಪ ಅಂತಾರೆ, ಅಯ್ಯೋ ನಮ್ಮ ಹಳೆ ಮನೆದೆಲ್ಲ ಫೋಟೋಸೇ ಇಲ್ಲ ನೋಡಿ, ನಿನ್ ಫೋನ್ ಅಲ್ಲಿ ತೆಗ್ದಿರೋದ್ರಿಂದ ಇದೆ ಅನ್ನೋ ತರ. ಸೊ ಒಂದು ಪ್ಯಾಷನ್ ಯಾರೋ ಒಬ್ರಿಗಿತ್ತು ಅಂತಂದ್ರೆ ಡೆಫಿನೆಟ್ಲಿ ನೀವು ಅದನ್ನ ಪರ್ಸ್ಯೂ ಮಾಡಿ, ಬಟ್ ಪ್ಯಾಷನ್ ಇರ್ಬೇಕು. ಕೆಲವ್ರು ಕಾಲ್ ಮಾಡ್ತಾರೆ ನನ್ಗೆ ಮಾಡಿ, ಮ್ಯಾಮ್ ನಾನು ಮೇಕಪ್ ಮಾಡ್ಲಾ ಕರಿಯರ್ಗೆ ಫೋಟೋಗ್ರಫಿ ಮಾಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ. ನನ್ಗೆ ಅದು ಒಂಥರ ವಿಯರ್ಡ್ ಅನ್ಸುತ್ತೆ, ಬಿಕಾಸ್ that is what you're doing for money. Okay, of course money is 100% needed for anybody's ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೊಂದು ನಮಗೆ ವ್ಯಾಲ್ಯೂ ಇರಲೇಬೇಕು. ಬಟ್ ಆಸ್ಕ್ ಯುವರ್ ಸೆಲ್ಫ್ ಅಲ್ವಾ, ನಿನ್ಗೆ ಮೇಕಪ್ ಕಡೆ ತುಂಬಾ ಎಳಿತಾ ಇದೆಯಾ, ಫೋಟೋಗ್ರಫಿ ಕಡೆ ತುಂಬಾ ಎಳಿತಾ ಇದೆಯಾ, ವಾಟ್ ಈಸ್ ಯುವರ್ ರಿಯಲ್ ಕಾಲಿಂಗ್? ಸೊ ನಿಮ್ಗೆ ಫೋಟೋಗ್ರಫಿ ಅಂತ ನಿಮ್ ಮೈಂಡ್ ಅಲ್ಲಿ ಬಂದಿದೆ, ನಿಮ್ಗೆ ಅದನ್ನ ಮಾಡ್ಬೋದು ಅಂತ ಅನ್ಸಿದೆ ಅಂದ್ರೆ 100% ಟ್ರೈ ಮಾಡಿ. ನಾನು ಹೇಳೋದು ಟ್ರೈ ಮಾಡಿ, ಅದನ್ನ ನೀವು ಒಂದು ರಿಯಾಲಿಟಿಗೆ ತಗೊಂಬನ್ನಿ, ಆಕ್ಷನ್ ತಗೊಳ್ಳಿ, ಅದ್ರ ಮೇಲೆ ತಗೊಂಡು ಅದ್ರ ಮೇಲೆ ಕೆಲಸ ಮಾಡಿ ನೋಡಿ, ನಿಮ್ಗೆ ಹೆಂಗ್ ಅನ್ಸುತ್ತೆ, ಕ್ಯಾನ್ ಯು ಸರ್ವೈವ್, ನಿಮ್ಗೆ ಕ್ರಿಯೇಟಿವ್ ನೀವೇನ್ ಅನ್ಕೊಂಡಿದ್ದೀರಾ ಮೈಂಡ್ ಅಲ್ಲಿ ಅದನ್ನ ರಿಯಾಲಿಟಿಗೆ ತರಕ್ ಆಗ್ತಾ ಇದೆಯಾ, ಏನು ಆಗುತ್ತಾ ಇಲ್ವಾ ಅಂತ. ಸೊ ಈ ಪ್ರಾಸೆಸ್ ಇಂದ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು ನಮ್ ಕಂಫರ್ಟ್ ಝೋನ್ ಇಂದ ಆಚೆ ಬರ್ತೀವಿ. ಹೌದು, ನಾವೊಂದು ಕೆಲಸ ಮಾಡ್ಕೊಳ್ಳೋದು ಹೋಗೋದು ಒಂದು ರುಟೀನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆ ಕಂಫರ್ಟ್ ಝೋನ್ ಇಂದ ನಾವು ಆಚೆ ಬರೋದ್ರಿಂದ ಸೊ ಇಟ್ ಇಸ್ ಲೈಕ್ ವಿ ಆರ್ ರೀಇನ್ವೆಂಟಿಂಗ್ ಅವರ್ ಸೆಲ್ಫ್ಸ್. ಸೊ ನಮ್ಗೆ ನಮ್ ಕೈಲಿ ಇದು ಆಗುತ್ತಾ ಅನ್ನೋದ್ರಿಂದ ನಮ್ ಕೈಲಿ ಇದು ಆಗುತ್ತೆ ಅನ್ನೋದೊಂದು ಆಗುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಯಾಂಟಾಸ್ಟಿಕ್. ನೋಡಿಪ್ಪ, ನಿಮಗೆ ಫೈನಲ್ ಟಿಪ್ ಸಿಕ್ಕಿದೆ ನಮ್ಮ ಫೋಟೋಗ್ರಫರ್ ಇಂದಾನೆ. ಮತ್ತೊಂದ್ಸಲ ಅಶ್ವಿನಿ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದು ಇವತ್ತು ವರ್ಲ್ಡ್ ಫೋಟೋಗ್ರಫಿ ಡೇ ದಿನ ಫೋಟೋಗ್ರಫಿ ಬಗ್ಗೆ ಇಷ್ಟೊಂದು ನನ್ನ ಲಿಸನರ್ಸ್ಗೆ ಹೇಳ್ಕೊಟ್ಟಿದ್ದೆಗೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಮತ್ತೊಂದ್ಸಲ ಹ್ಯಾಪಿ ವರ್ಲ್ಡ್ ಫೋಟೋಗ್ರಫಿ ಡೇ. ಥ್ಯಾಂಕ್ ಯು ಸೋ ಮಚ್ ರೇಡಿಯೋ ಸಿಟಿ ಅವ್ರಿಗೆ. ಒನ್ ಆಫ್ ಮೈ ಡ್ರೀಮ್ಸ್ ಮಾತಾಡಬೇಕಿತ್ತು ಅಂತ, ಆ್ಯಂಡ್ ರಿಯಾಲಿಟಿ ಆಗಿದೆ ಇವತ್ತು. ಥ್ಯಾಂಕ್ ಯು. ಆ್ಯಂಡ್ ಹೂ ಎವರ್ ಇಸ್ ಲಿಸ್ನಿಂಗ್, ನಿಮಗೆ ಫೋಟೋಗ್ರಫಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಪರ್ಸ್ಯೂ ಮಾಡಿ. ಆ ಕ್ರಿಯೇಟಿವ್ ಒಂದು ಸ್ಟೆಂಟ್ ನಿಮ್ಮಲ್ಲಿದೆ ಅನ್ನೋದು ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಗೋ ಅಹೆಡ್.